ಜನಪದ, ಪರಂಪರೆ, ಭಕ್ತಿ ಮತ್ತು ನೀತಿ ಎಲ್ಲವೂ ಒಂದೇ ದಾರಿಯಲ್ಲಿ ಸೇರುವ ನಾಡು ತುಳುನಾಡು. ಇಲ್ಲಿ ಮನುಷ್ಯನು ಹುಡುಕುವ ನ್ಯಾಯ ನ್ಯಾಯಾಲಯಗಳಲ್ಲಿ ಸಿಗದಿದ್ದರೂ ದೇವಾಲಯಗಳಲ್ಲಿ ಖಂಡಿತ ಸಿಗುತ್ತದೆ ಎನ್ನುವ ಶತಮಾನಗಳ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಆ ನಂಬಿಕೆಗೆ ಸಾಕ್ಷಿಯಾಗಿ ತುಳುನಾಡಿನ 4 ದಿಕ್ಕುಗಳಲ್ಲಿ 4 ನ್ಯಾಯಪೀಠಗಳು ಇಂದಿಗೂ ಬೆಳಗುತ್ತಿವೆ. ಅದರಂತೆ ತೆಂಕಣ ದಿಕ್ಕಿನಲ್ಲಿ ಇರೋದು ಕಾನತ್ತೂರು ದೇವಸ್ಥಾನ. ಇದು ಈಗ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿದೆ. ಇದು ಕೇವಲ ದೈವಸ್ಥಾನವಲ್ಲ, ಇದು ನ್ಯಾಯಸ್ಥಾನವೂ ಹೌದು. ಇಲ್ಲಿ ಆರಾಧಿಸಲ್ಪಡುವ ದೈವಗಳು ಜನರ ಅಳಲನ್ನು, ಹಂಬಲವನ್ನು, ಸಂಕಟವನ್ನು ಕೇಳಿ ತೀರ್ಪು ನೀಡುತ್ತಾರೆ ಎಂಬ ನಂಬಿಕೆ ಇದ್ದು, ಕಷ್ಟಗಳಲ್ಲಿ ಬಂದ ಜನರು ಭಕ್ತಿಯಿಂದ ಪ್ರಾರ್ಥಿಸಿದರೆ ತೀರಲು ಸಾಧ್ಯವಿಲ್ಲದ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಎನ್ನುವ ವಿಶ್ವಾಸವೇ ಈ ಸ್ಥಳವನ್ನು ಇಂದಿಗೂ ವಿಶೇಷಗೊಳಿಸುತ್ತದೆ. ಇನ್ನು ಬಡಗನ ದಿಕ್ಕಿನಲ್ಲಿರುವುದು ಮಾರಣಕಟ್ಟೆ. ಇದು ಉಡುಪಿ ಜಿಲ್ಲೆಯಲ್ಲಿದೆ. ಇಲ್ಲಿ ಆರಾಧಿಸಲ್ಪಡುವ ಬ್ರಹ್ಮಲಿಂಗೇಶ್ವರ ಗಂಭೀರ ಮೌನದಲ್ಲಿದ್ದರೂ ಸತ್ಯ ಅಸತ್ಯಗಳ ತೂಕ ತೂಗುವುದು ಇದೇ ಪೀಠದಲ್ಲಿ. ಇಲ್ಲಿನ ಬ್ರಹ್ಮಲಿಂಗೇಶ್ವರನ ಮಹಿಮೆ ಎಂದರೆ ನ್ಯಾಯಕ್ಕೆ ತಲೆಬಾಗುವವರ ಕೈಯಲ್ಲಿ ಸ್ವಾಮಿಯೇ ಸತ್ಯದ ಜ್ಯೋತಿಯನ್ನು ಹಿಡಿಸುತ್ತಾನೆ ಎನ್ನುವ ನಂಬಿಕೆ ಇದ್ದು, ಇಲ್ಲಿನ ನ್ಯಾಯಪೀಠದ ಇತಿಹಾಸದ ಕಥೆಗಳು ಅಂದಿಗೂ ಇಂದಿಗೂ ಜನಮನವನ್ನು ಸ್ಪರ್ಶಿಸುತ್ತವೆ. ಮೂಡನ ದಿಕ್ಕಿನಲ್ಲಿರುವ ಧರ್ಮಸ್ಥಳ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಮಂಜುನಾಥ ಸ್ವಾಮಿ ಮತ್ತು ಅನ್ನಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಧರ್ಮಕ್ಕೆ ಅರ್ಥವನ್ನು, ನ್ಯಾಯಕ್ಕೆ ಮೌಲ್ಯವನ್ನು ಕಲ್ಪಿಸುವ ಪೀಠ, ಮಾನವನಿಗೆ ಮಾನವ ದಾರಿ ತೋರಿಸುವ, ಜೀವನಕ್ಕೆ ಜ್ಯೋತಿ ಬಿತ್ತುವ ಸ್ಥಳ, ಅದುವೇ ಧರ್ಮಸ್ಥಳ. ಪಡುವನ ದಿಕ್ಕಿನಲ್ಲಿ ಶ್ರೀ ಕ್ಷೇತ್ರ ಪೆರಾರ, ಇದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಬಲವಂಡಿ ಮತ್ತು ಪರಿವಾರ ದೈವಗಳ ಕರುಣೆ ಕುಟುಂಬದ ಸಂಗತಿಗಳನ್ನು, ಜನರ ಅಳಲನ್ನು, ಗುಟ್ಟಿನ ನೋವನ್ನು ಕೇಳುತ್ತದೆ ಎನ್ನುವ ನಂಬಿಕೆ ಇದ್ದು ಜನರ ಬದುಕಿಗೆ ನೆರಳು ಕೊಡುವ ಪೀಠವೂ ಹೌದು. ಈ 4 ಪೀಠಗಳಲ್ಲಿಯೂ ಮಾನವ ನ್ಯಾಯಾಲಯದಲ್ಲಿ ತೀರ್ಮಾನವಾಗದ ಪ್ರಕರಣಗಳು ಇಲ್ಲಿ ದೇವರ ನ್ಯಾಯದ ಮುಂದೆ ತೀರ್ಮಾನಗೊಳ್ಳುತ್ತವೆ ಎಂಬ ನಂಬಿಕೆ ಶತಮಾನಗಳಿಂದ ಜೀವಂತವಾಗಿದೆ. ತುಳುನಾಡಿನ ಜನರಿಗೆ ನ್ಯಾಯವೆಂದರೆ ಕೇವಲ ಕಾನೂನು ಪುಸ್ತಕದ ಸಾಲುಗಳಲ್ಲ, ದೇವರ ಎದುರು ತಲೆಬಾಗುವ ಸತ್ಯನಿಷ್ಠೆ ನಂಬಿಕೆ. ಇಂತಹ ಅನೇಕ ವಿಚಾರಗಳನ್ನು ತಿಳಿಸೋದಿದೆ. ಹಾಗಾಗಿ ಮುಂದಕ್ಕೆ ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ.